ಲೋಕಸಭಾ ಚುನಾವಣೆಯಲ್ಲಿ ಆಲದ ಮರದಂತಿದ್ದ ಜನಾರ್ದನ ಪೂಜಾರಿಯವರು ನಳಿನ್ ಕುಮಾರ್ ಕಟೀಲ್ ಎದುರು ಸ್ಪರ್ಧೆಗಿಳಿದಾಗ ಜಿಲ್ಲೆಯ ಜನ ಜಾತಿ ನೋಡಿಲ್ಲ. ಹಾಗಿರುವಾಗ ಈ ಬಾರಿ ಜಾತಿ ನೋಡುತ್ತಾರಾ ಎಂಬ ವಿಶ್ವಾಸವಿದೆಯೇ ಎಂದು ಶಾಸಕ ಹಾಗೂ ಬಿಜೆಪಿ ಮುಖಂಡ ಓಮನಾಥ್ ಕೋಟ್ಯಾನ್ ಪ್ರಶ್ನಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ನಳಿನ್ ಅವರು ಪ್ರಥಮ ಬಾರಿಗೆ ಲೋಕಸಭೆಗೆ ಸ್ಪರ್ಧಿಸಿದಾಗ ಜಿಲ್ಲೆಯಲ್ಲಿ ಅವರ ಬಗ್ಗೆ ಪಕ್ಷದ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ಬಿಟ್ಟು ಮತದಾರನಿಗೆ ಪರಿಚಯವೇ ಇರಲಿಲ್ಲ. ಚುನಾವಣೆ ಸಂದರ್ಭ ಪ್ರಥಮ ಹಿಂದೂ ಸಮಾಜೋತ್ಸವ ಆದಾಗ ಇವರು ನಳಿನ್ ಕುಮಾರ್ ಕಟೀಲು ನಮ್ಮ ಅಭ್ಯರ್ಥಿ ಎಂದು ಹೇಳಿಕೊಂಡು ನಳಿನ್ ಕುಮಾರ್ ಕಟೀಲು ಕೈ ಹಿಡಿದುಕೊಂಡು ಒಂದು ಸುತ್ತು ಬಂದಿದ್ದೇನೆ. 3 ದಶಕಗಳಿಂದ ಈ ಕ್ಷೇತ್ರದ ಜನಹಿತಕ್ಕಾಗಿ ಜನ ಮತ ಚಲಾಯಿಸಿದ್ದಾರೆ. ಈ ಬಾರಿ ಅತಿ ಹೆಚ್ಚು ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದನು. ನಾರಾಯಣ ಗುರುಗಳಿಗೆ ಮಾಲಾರ್ಪಣೆ ಮಾಡುವುದರಲ್ಲಿ ಏನಾದರೂ ತಪ್ಪು ಇದೆಯಾ ಎಂದು ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಕೋಟ್ಯಾನ್, ಬಿಜೆಪಿಗೆ ಮುಸ್ಲಿಂ, ಕ್ರಿಶ್ಚಿಯನ್, ಬಂಟರು, ಬಿಲ್ಲವರು ಪ್ರತಿಯೊಂದು ಸಮಾಜದ ಮತ ಚಲಾಯಿಸ್ತಾರೆ. ಬಿಜೆಪಿ ಭಾರತ ದೇಶದ ಪ್ರತಿಯೊಬ್ಬನ ಪಾರ್ಟಿ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಒಂದೇ ಜಾತಿ, ಒಂದೇ ಮತ, ಒಬ್ಬನೇ ದೇವರು ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ ಎಂದು ಹೇಳಿದರು. ಇವತ್ತು ಇನ್ನೊಮ್ಮೆ ಈ ದೇಶದ ಜನ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಹಿಂದೆಂದು ಕಂಡರಿಯದಷ್ಟು 400ಕ್ಕಿಂತಲೂ ಹೆಚ್ಚು ಸ್ಥಾನವನ್ನು ಗಳಿಸಬೇಕು ಅಂತ ಹೇಳಿಕೊಂಡು ಈ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಖಂಡಿತವಾಗಿಯೂ 100ಕ್ಕೆ 100 ನರೇಂದ್ರ ಮೋದಿಜಿಯವರು ಹೋದ ಕಡೆಗಳಲ್ಲಿ ಸಿಕ್ಕುವಂಥ ಗೌರವ, ಅಪಾರ ಜನಸ್ತೋಮ, ಜನರ ಆಶೀರ್ವಾದವನ್ನು ಕಂಡಾಗ ನಮ್ಮ ನಿರೀಕ್ಷೆ ಸುಳ್ಳಾಗುವುದಿಲ್ಲ ಎಂಬ ಭರವಸೆ ನಮಗಿದೆ. ಸರ್, ದಯವಿಟ್ಟು ನೀವು ಕೇಳಿ, ಅಂಥ ಜನಾರ್ದನ ಪೂಜಾರಿಯವರನ್ನೇ ನಳಿನ್ ಅಂದರೆ ಯಾರು, ಹೆಣ್ಣ ಗಂಡ ಅಂತ ಕೇಳ್ತಾ ಇತ್ತು ಸ್ವಾಮಿ. ನಳಿನ್ ಕುಮಾರ್ ಕಟೀಲ್ ಅವರು ಪಕ್ಷದ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ಬಿಟ್ಟರೆ ಒಬ್ಬ ಮತದಾರನಿಗೆ ಪರಿಚಯ ಇರಲಿಲ್ಲ. ಇದೇ ಕೇಂದ್ರ ಮೈದಾನದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಪ್ರಥಮವಾಗಿ ಹಿಂದೂ ಸಮಾಜೋತ್ಸವ ಆದಾಗ ನಳಿನ್ ಕುಮಾರ್ ಕಟೀಲ್ರನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಸುತ್ತು ಬಂದಿದ್ದೆ ನಾನು. ಇವರು ನಳಿನ್ ಕುಮಾರ್ ಕಟೀಲ್ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿಕೊಂಡು, ಅಂಥ ನಳಿನ್ ಕುಮಾರ್ ಕಟೀಲೇ ಅಂಥ ಜನಾರ್ದನ ಪೂಜಾರಿ ಆಲದ ಮರದ ಮುಂದೆ ಒಂದು ಸಣ್ಣ ನಳಿನ್ ಕುಮಾರ್ ಕಟೀಲ್ರವರು ನಿಂತಾಗ ಜಾತಿ ನೋಡದ ಈ ಜಿಲ್ಲೆ ಮತ್ತೆ ಜಾತಿ ನೋಡ್ತಾರೆ ಅಂತ ನಿಮಗೆ ವಿಶ್ವಾಸ ಇದೆಯಾ?